SIP ಒಂದೇ ಮಾಡೋದ್ರಿಂದ ನಿಮ್ಮಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತಾ? ಇಲ್ಲ SIP ಬಿಟ್ಟು ಮಲ್ಟಿಪಲ್ SIP ನೇ ಮಾಡಬೇಕಾ? 1ರಿಂದ 2, 2ರಿಂದ 3 ಆ ರೀತಿ SIP ಗಳನ್ನ ಮಾಡಬೇಕಾ? ಇಲ್ಲ SIP ಬಿಟ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾ? ಸಿಲ್ವರ್, ಈಗಂತೂ ಸಿಲ್ವರ್ ತುಂಬಾ ಮುಂದೆ ಬರ್ತಾ ಇದೆ, ಅಲ್ಲೂ ಇನ್ವೆಸ್ಟ್ ಮಾಡಬೇಕಾ? ಸೊ ಯಾವಾಗ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನಾವು ಸ್ವಲ್ಪನಾದ್ರೂ ರಿಚ್ ಆಗ್ತೀವಿ, ನಮ್ಮಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತೆ. ವೆನ್ ಐ ಸೇ ರಿಚ್ ಅಂತ ನಾನು ಯಾವಾಗ ಹೇಳ್ತೀನಿ ಅಂದ್ರೆ ನಮ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಅಂತ ಕರಿತೀವಿ. ತುಂಬಾ ಜನ ಹೇಳೋದನ್ನ ಕೇಳಿರ್ತೀರ ನೀವು, SIP ಮಾಡೋದ್ರಿಂದ ನಾವು ವೆಲ್ತ್ ಆಗಲ್ಲ, ನಮ್ಮಲ್ಲಿ ವೆಲ್ತಿ ಕ್ರಿಯೇಷನ್ ಆಗಲ್ಲ ಅಂತ. ಅದು ಎಷ್ಟು ನಿಜ ಅಷ್ಟೇ ಸುಳ್ಳು, ಅಂಡ್ ಅಷ್ಟೇ ನಿಜ ಕೂಡ. ಇದು ಯಾವ ರೀತಿ ನಿಜ, ಯಾವ ರೀತಿ ಸುಳ್ಳು? SIP ಮಾಡೋದು ನಿಜವಾಗ್ಲೂ ನಿಮ್ಗೆ ವೆಲ್ತ್ ತಂದು ಕೊಡಲ್ವಾ? ನಿಮಗೆ ವೆಲ್ತೇ ತಂದು ಕೊಡಲ್ಲ ಅಂದ್ರೆ ಯಾಕಪ್ಪ SIP ಮಾಡಬೇಕು? ನಾನು ಯಾವಾಗಲೂ ನಿಮ್ಗೆ SIP ಮಾಡಿ ಲಾಂಗ್ ಟರ್ಮ್ ಮಾಡಿ ಅಂತ ಹೇಳ್ತೀನಿ. SIP ಲಾಂಗ್ ಟರ್ಮ್ ಮಾಡೋದ್ರಿಂದ, ಇಲ್ಲ SIP ಶಾರ್ಟ್ ಟರ್ಮ್ ಮಾಡೋದ್ರಿಂದ ನಿಮಗೆ ವೆಲ್ತ್ ಕ್ರಿಯೇಷನ್ ಆಗಲ್ಲ ಅಂದ್ರೆ ಯಾಕೆ ನೀವೆಲ್ಲ SIP ಮಾಡಬೇಕು? ಯಾಕೆ SIP ಮಾಡಬೇಕು, ಯಾಕೆ SIP ಮಾಡಬಾರ್ದು? ಇದು ಸೆಂಟೆನ್ಸ್ ನಿಜವಾಗ್ಲೂ ಇಷ್ಟು ಸತ್ಯ. ಈ ಸೆಂಟೆನ್ಸು ಏನ್ ಸೆಂಟೆನ್ಸು? SIP ನಿಮಗೆ ವೆಲ್ತ್ ಕ್ರಿಯೇಷನ್ ಮಾಡಿಕೊಡುತ್ತಾ? SIP ಮಾಡೋದ್ರಿಂದ ನೀವೆಲ್ಲ ರಿಚ್ ಆಗ್ತೀರಾ, ನಿಮ್ಮಲ್ಲಿ ವೆಲ್ತ್ ಕ್ರಿಯೇಷನ್ ಆಗುತ್ತಾ? ಇದು ಎಷ್ಟು ನಿಜ, ಇದನ್ನ ನಾವು ಇವತ್ತು ಅನಾಲಿಸಿಸ್ ಮಾಡೋಣ. ಅದೇ ಇವತ್ತಿನ ವಿಡಿಯೋದ ಉದ್ದೇಶ. ನಾನು ತುಂಬಾ ಕಡೆ ನೋಡಿದೀನಿ SIP ವಿಲ್ ನಾಟ್ ಮೇಕ್ ಯು ರಿಚ್ ಅಂತ ವಿಡಿಯೋ ಹಾಕ್ತಾರೆ, ಬಟ್ ಅಲ್ಲಿ ಹೇಳದೇ ಬೇರೆ. ನಾನು ಆ ರೀತಿ ಅಲ್ಲ, ನಾನು ಏನಿದೆ ಪಾಯಿಂಟ್ ಅದನ್ನೇ ಹೇಳ್ತೀನಿ, ಅದನ್ನ ನಿಮ್ಗೆಲ್ಲ ಕ್ಲಿಯರ್ ಮಾಡ್ತೀನಿ. SIP ಮಾಡೋದ್ರಿಂದ ನೀವು ರಿಚ್ ಆಗ್ತೀರಾ ಆಗಲ್ವಾ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಇವತ್ತು. ಸೊ ಮೊದಲನೇದಾಗಿ, ನಮ್ಮ ಒಂದು ಇಂಡಿಯಾದಲ್ಲಿ ನಮ್ಮ ಒಂದು ಮೈಂಡ್ ಸೆಟ್, ಜನರ ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದ್ರೆ, ಅವರಿಗೆ ಪ್ರತಿಯೊಬ್ಬರಿಗೂ ಏನೇ ಆಗ್ಲಿ ಪೇಷನ್ಸ್ ಅನ್ನೋದಿಲ್ಲ. ಅಂಡ್ ಇಲ್ಲಿ ಎರಡನೇದು, ಎಲ್ರಿಗೂ ಇನ್ಸ್ಟೆಂಟ್ ಮನಿ ಬೇಕು. ಇದು ಪ್ರಾಬ್ಲಮ್ ಆಗ್ತಿದೆ ನಮ್ಮ ಒಂದು ಇಂಡಿಯಾದಲ್ಲಿ, ಇಂಡಿಯನ್ ಮೈಂಡ್ ಸೆಟ್ ಅಲ್ಲಿ. ಎಲ್ರಿಗೂ ಈಗ ಇನ್ಸ್ಟೆಂಟ್ ಬೇಕು. ಮೊದಲು ಪ್ರತಿಯೊಬ್ಬರಿಗೂ ತಾಳ್ಮೆ ಇತ್ತು. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋರು. ಆ ಕಂಪ್ಲೀಟ್ ವಿಡಿಯೋ ನೋಡೋ ತಾಳ್ಮೆನ ಕಳ್ಕೊಂಡ ಮೇಲೆ ನಮ್ ಜನ ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆಗಿ ಅಲ್ಲಿ ಬರೀ 30 ಸೆಕೆಂಡ್, ಒಂದೇ ಒಂದು ನಿಮಿಷದಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಕ್ಕಾಗುತ್ತೆ ನೀವೇ ಹೇಳಿ. ನೀವೆಲ್ಲರೂ ಯೋಚನೆ ಮಾಡಿ ನೋಡಿ, ನಿಜವಾಗ್ಲೂ ಒಂದೇ ಒಂದು ನಿಮಿಷ, 2 ನಿಮಿಷದಲ್ಲಿ ಇಡೀ ಎಲ್ಲಾ ಇನ್ಫಾರ್ಮೇಶನ್ ಪರ್ಫೆಕ್ಟ್ ಆಗಿ ಹೇಳಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ, ಇಂಪಾಸಿಬಲ್. 10 ನಿಮಿಷ ನಾನು ನಿಮ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ನಿಮಗೆ A to Z ಮಗು ತರ ಎಕ್ಸ್ಪ್ಲೇನ್ ಮಾಡ್ಬೇಕು ನಾನು ನಿಮ್ಗೆ ಎಲ್ಲರಿಗೂ, ಯಾವ ರೀತಿ ವರ್ಕ್ ಆಗುತ್ತೆ, ಏನ್ ವರ್ಕ್ ಆಗುತ್ತೆ, ಎಲ್ಲಿ ರಿಸಲ್ಟ್ ಬರುತ್ತೆ ಅಂತ. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ 1 ನಿಮಿಷ 2 ನಿಮಿಷ ಎಕ್ಸ್ಪ್ಲೇನ್ ಮಾಡಿ ಅರ್ಧಂಬರ್ಧ ಮಾಡಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಆ ರೀತಿ ಬಂದಿದೆ ಇವಾಗ. ಸೊ ನೀವು ಅದನ್ನೇ ಡಿಪೆಂಡ್ ಆಗ್ತಿದ್ದೀರಾ ಎಲ್ಲರೂ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಯಾರೋ ಒಬ್ಬ ಹೇಳ್ತಾನೆ, SIP ಬಗ್ಗೆ ಹೇಳ್ತಾನೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಹೇಳ್ತಾರೆ. ನಾನು ಹೇಳ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ SIP ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್, GST, ಎಕಾನಮಿ ಬಗ್ಗೆ ಹೇಳ್ತೀನಿ. ಬಟ್ ನಾನು ಎಷ್ಟು ಕರೆಕ್ಟಾಗಿ ಹೇಳ್ಬೇಕು ಅಷ್ಟೇ ಕರೆಕ್ಟಾಗಿ ಹೇಳ್ತೀನಿ. ನಾನು ಸುಳ್ಳು ಹೇಳಿ ನಿಮ್ಗೆ ಯಾರಿಗೂ ಮ್ಯಾನಿಪುಲೇಟ್ ಮಾಡಿ ತಪ್ಪು ದಾರಿ ಹಿಡಿಯೋ ಅವಶ್ಯಕತೆ ನನಗಿಲ್ಲ, ನಿಮ್ಗೆ ಹಿಡಿಸೋ ಅವಶ್ಯಕತೆ ನನಗಿಲ್ಲ. ಸೊ ನನಗಿಲ್ಲಿ ಏನಂದ್ರೆ, ನೀವು ಪ್ರತಿಯೊಬ್ಬರೂ ಫೈನಾನ್ಷಿಯಲಿ ಫ್ರೀಡಮ್ ಆಗಬೇಕು. ಅಂಡ್ ಪ್ರತಿಯೊಬ್ಬರಿಗೂ ನಾಲೆಡ್ಜ್ ಇರಬೇಕು SIP ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಮ್ಯೂಚುವಲ್ ಫಂಡ್ಸ್ ಬಗ್ಗೆ, ಗೋಲ್ಡ್ ಬಗ್ಗೆ, ಸಿಲ್ವರ್ ಬಗ್ಗೆ, ರಿಯಲ್ ಎಸ್ಟೇಟ್, ಬಾಂಡ್ಸ್, ಡಿಬೆಂಚರ್ಸ್, ಇವೆಲ್ಲಾನು ನೀವು ಮುಂದೆ ತಿಳ್ಕೊಳ್ಳೇಬೇಕಾಗಿರುವಂತಹ ಅಂಶಗಳು ಲೈಫಲ್ಲಿ. ಬಿಕಾಸ್ ಮುಂದೆ ಯಾರೂ ನಿಮಗೆ ನೀನು ಏನು ಮಾಡಿದೆ ಜೀವನದಲ್ಲಿ, ನೀನು ಎಷ್ಟು ಸಂಪಾದನೆ ಮಾಡಿದ್ಯಾ, ಎಷ್ಟು ಖರ್ಚು ಮಾಡಿದೆ ಎಲ್ಲಾನು ಕೇಳ್ತಾರೆ ಹೊರತು ಅದನ್ನು ಕೇಳ್ತಾರೆ ಜೊತೆಗೆ ಮುಂದೆ ಬರ್ತಾ ಬರ್ತಾ ಇದೊಂದು ಕೇಳಕ್ ಸ್ಟಾರ್ಟ್ ಮಾಡ್ತಾರೆ, ಎಷ್ಟು ಇನ್ವೆಸ್ಟ್ ಮಾಡಿದ್ಯಾ ಅಂತ ಕೇಳ್ತಾರೆ. ಎಷ್ಟು ದುಡ್ಡು ಮಾಡಿದ್ಯಾ ಇನ್ವೆಸ್ಟ್ ಮಾಡಿ, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ಯಪ್ಪ ನೀನು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ಯಾ, ಬಾಂಡ್ಸ್ ಅಲ್ಲಿ ಮಾಡಿದ್ಯಾ, ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿದ್ಯಾ, SIP ಗಳು ಎಷ್ಟಿದೆ ನಿನ್ನ ಹತ್ರ, ಮ್ಯೂಚುವಲ್ ಫಂಡ್ಸ್ ಎಷ್ಟಿದೆ, ಪೋರ್ಟ್ಫೋಲಿಯೋ, ನಿನ್ ಪೋರ್ಟ್ಫೋಲಿಯೋ ಬಗ್ಗೆ ಸ್ವಲ್ಪ ಹೇಳಪ್ಪ, ಈ ರೀತಿ ಎಲ್ಲ ಕೇಳ್ತಾರೆ. ಮುಂದೆ ಬರ್ತಾ ಬರ್ತಾ ಇದು ಒಂದು ಆಡ್ ಆನ್ ಕ್ವಶನ್ ಆಗುತ್ತೆ. ಯಾವಾಗ 2030, 2028, 2032 ಈ ರೀತಿ ಕ್ವಶನ್ಸ್ ಬರಲ್ಲ ಅಂತ ಯಾವ ಗ್ಯಾರಂಟಿ? 2010, 2012 ಅಲ್ಲಿ ನಾವು ಅನ್ಕೊಂಡಿದ್ವಾ EV ವೆಹಿಕಲ್ಸ್ ಬರುತ್ತೆ ಅಂತ, ನಮ್ಮ ಭೂಮಿ ಮೇಲೆ ಓಡಾಡ್ತೇವೆ ಅಂತ ಅನ್ಕೊಂಡಿದ್ವಾ? ಚಾನ್ಸೇ ಇಲ್ಲ. ಈಗ ನೋಡಿದ್ರೆ ಅವೇ ರಾಜ್ಯ ಬರ ಮಾಡ್ತಿದ್ದಾವೆ ಎಲ್ಲ ಕಡೆನು. 2032 ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಸೊ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿ ನಡಿಬೇಕು ಇವಾಗ್ಲಿಂದಾನೆ. ಅದೇ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸೋದು. ಸೊ ಈಗ ಇದನ್ನ ಅರ್ಥ ಮಾಡ್ಕೊಂಡು, ಇದನ್ನ ತಲೆಯಲ್ಲಿ ಇಟ್ಕೊಂಡು ನಾವು SIP ಬಗ್ಗೆ ಮಾತಾಡೋಣ. SIP ನಿಜವಾಗ್ಲೂ ರಿಚ್ ಮಾಡುತ್ತೆ ನಮ್ಮನ್ನ ಅಂತ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವ್ಯಕ್ತಿ A, ಪರ್ಸನ್ B. ಪರ್ಸನ್ A ಅವನು SIP ನ ಸ್ಟಾರ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇರುತ್ತೆ. ಪರ್ಸನ್ B ಗೂ ತುಂಬಾ ಆಸೆ ಇರುತ್ತೆ. ಇಬ್ರು ಜುಗಲ್ಬಂದಿ, ಇಬ್ರಿಗೂ ತುಂಬಾ ಆಸೆ ಇರುತ್ತೆ SIP ಸ್ಟಾರ್ಟ್ ಮಾಡಬೇಕು ಅಂತ. ಪರ್ಸನ್ A ಏನ್ ಮಾಡ್ತಾನೆ, ಅವನು ಬೇರೆ ಕಡೆ ವಿಡಿಯೋಸ್ ಎಲ್ಲ ನೋಡಿರ್ತಾನೆ ಯೂಟ್ಯೂಬ್ ಅಲ್ಲಿ. 500 ರೂಪಾಯಿ ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಕೋಟಿ ಸಿಗುತ್ತೆ ಅಂತ SIP ಒಂದು ಥಂಬ್ನೇಲ್ ನೋಡ್ತಾನೆ. ಯಾವ ರೀತಿ ಇರುತ್ತೆ ಥಂಬ್ನೇಲು? SIP 500 ಗೆಟ್ 1 CR ಅಂತ ಹಾಕಿರ್ತಾರೆ. ಬಟ್ ವಿಡಿಯೋ ಒಳಗಡೆ ನೋಡಿರ್ತಾನೆ, ಗೊತ್ತಾಗುತ್ತೆ ಏನಿದೆ ಅಂಶ ಅಂತ. ಅವನು ಅದನ್ನು ನೋಡಿ ಅವನೇನ್ ಮಾಡ್ತಾನೆ, 1000 ರೂಪಾಯಿ SIP ನ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಬ್ಬ
ಅದೇ ವಿಡಿಯೋನ ನೋಡ್ತಾನೆ, ಬಟ್ ಅವ್ನು ಏನು ಥಿಂಕ್ ಮಾಡ್ತಾನೆ, ಇನ್ನೊಬ್ಬ ಅಂದ್ರೆ ಯಾರು, ಪರ್ಸನ್ ಬಿ ಏನು ಮಾಡ್ತಾನೆ, ಅದೇ ವಿಡಿಯೋ ನೋಡ್ತಾನೆ, ಬಟ್ ಅವ್ನ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿರುತ್ತೆ, ಯುನಿಕ್ ಆಗಿರುತ್ತೆ. ಅವನು 1,000 ರೂಪಾಯಿ ಹಾಕೋದ್ರಿಂದ ನಾನು ಲಾಂಗ್ ಟರ್ಮ್ ಮಾಡ್ತೀನಿ, ಓಕೆ, ಬಟ್ ಎಷ್ಟಂತ ಮಾಡಲಿ ನಾನು ಲಾಂಗ್ ಟರ್ಮ್, ನನಗೂ ಜೀವನ ಎಂಜಾಯ್ ಮಾಡಬೇಕು, ನನಗೂ ಲೈಫ್ ಎಂಜಾಯ್ ಮಾಡಬೇಕು, ಸ್ವಲ್ಪ ರಿಸ್ಕ್ ತೊಗೊಳೋಣ, ರಿಸ್ಕ್ ಹೇತು ಇಷ್ಕ್ ಹೇ ಅಂತ ಒಂದು ಮಾತೇ ಇದೆ ಹಿಂದಿಲಿ. ಸೊ ರಿಸ್ಕ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಅವ್ನು ಏನು ಮಾಡ್ತಾನೆ, ಅವ್ನು 1,000 ರೂಪಾಯಿ ಹಾಕೋದ್ನಲ್ಲ ಪರ್ಸನೇ, ಇವನೇನು ಮಾಡ್ತಾನೆ 7,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾನೆ ಎವ್ರಿ ಮಂತ್. ಅವ್ನು ಎವ್ರಿ ಮಂತ್ 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ, ಇವನು 7,000 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. 7,000 ರೂಪಾಯಿ ಜೊತೆಗೆ 10% ಸ್ಟೆಪ್ ಅಪ್ ಮಾಡ್ತಾನೆ. ಎವ್ರಿ ಇಯರು 10% ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇವನು ಅಷ್ಟೇ 10% ಸ್ಟೆಪ್ ಅಪ್ ಮಾಡ್ತಾನೆ. ಅರ್ಲಿ ರೀಚ್ ಆಗೋದು ಯಾರು? ಆಬ್ವಿಯಸ್ಲಿ ಪರ್ಸನ್ ಬಿನೇ. ವೆಲ್ತ್ ಕ್ರಿಯೇಟ್ ಆಗೋದು ಯಾರಿಗೆ? ಪರ್ಸನ್ ಬಿಗೇನೆ. ಪರ್ಸನ್ ಹೇಗೆ ವೆಲ್ತ್ ಕ್ರಿಯೇಟ್ ಆಗುತ್ತೆ? ಯಾವಾಗ? ತುಂಬ ಲೇಟ್, 30 ವರ್ಷ ಮಾಡಬೇಕು. ಅದೇ ನೀವು ವಿಡಿಯೋ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ನು ಏನು ಹೇಳ್ತಾನೆ ಅಂದರೆ 30 ವರ್ಷ ಮಾಡಿ ಅಂತ ಹೇಳ್ತಾನೆ. ನಾನು ನಿಮ್ಗೆ ಹೇಳ್ತೀನಿ ಇನ್ವೆಸ್ಟ್ ಮಾಡಿ ಅಂತ, ಬಟ್ ನಾನು ಯಾವತ್ತೂ ನಿಮಗೆ 30 ವರ್ಷ ಮಾಡಿ 35 ವರ್ಷ ಮಾಡಿ ಅಂತ ನನ್ನ ಆಡಿಯನ್ಸ್ಗೆ ಯಾವತ್ತೂ ಹೇಳಲ್ಲ ನಾನು. ನೀವು ಏನೇ ಮಾಡಿ 20 ವರ್ಷ ಮಾಡಿ, ಅಟ್ಲೀಸ್ಟ್ ಮಿನಿಮಮ್ 15 ಇಯರ್ಸ್ ಆದರೂ ಮಾಡಿ. ಯಾಕಂದರೆ ಆ ಅಮೌಂಟು ಈ ನಮ್ಮ ಒಂದು ಮಾರ್ಕೆಟ್ ಕಂಡೀಷನ್ಸ್, ಮಾರ್ಕೆಟ್ ವಾಲಟಿಲಿಟಿ, ಏರಿಳಿತ ಮಾರ್ಕೆಟಲ್ಲಿ, ಎಕಾನಮಿ, ಇಂಡಿಯನ್ ಎಕಾನಮಿ, ಇದ್ರದ್ದೆಲ್ಲ ನೋಡಿದಾಗ, ಆ್ಯಂಡ್ ಇತ್ತೀಚೆಗೆ US ತಾರಿಫ್ಸ್, ಇಂಪೋರ್ಟು ಎಕ್ಸ್ಪೋರ್ಟು, ಇದೆಲ್ಲ ನೋಡಿದಾಗ ನಾವು ನಮ್ಮ ತಾಳ್ಮೆನ ಪ್ರತಿ ಒಂದು ಕ್ಷಣನೂ ಕಳ್ಕೊಳಕ್ಕೆ ಹೋಗ್ಬಾರ್ದು. ಬಿಕಾಸ್ ಇದ್ರ ಮೇಲೇನೆ ನಮ್ಮ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಸೊ ನಾವು ತಾಳ್ಮೆಯಿಂದ ಇದ್ದು ನಮ್ಮ ಮಾರ್ಕೆಟ್ನ ವಾಚ್ ಮಾಡ್ತಾ, ನೀವು ಸೈಲೆಂಟಾಗಿರಿ. ನಿಮ್ಮ ಅಮೌಂಟ್ 15 ಇಯರ್ಸ್ವರೆಗೂ ಸುಮ್ಮನೆ ಇರಿ, ಮುಟ್ಟಕ್ಕೆ ಹೋಗ್ಬೇಡಿ. ಆವಾಗ ವಿಡ್ರಾ ಮಾಡಿ, ಆವಾಗ ಅದನ್ನು ಯೂಸ್ ಮಾಡಿ. ನೀವು 10 ವರ್ಷ, 7 ವರ್ಷ, 5 ವರ್ಷ ಮಾಡ್ತೀರಾ, ಮಾಡಲ್ಲ ಅಂತಲ್ಲ, ಮಾಡಿದ್ರೂ ನಿಮಗೆ ವೆಲ್ತ್ ಕ್ರಿಯೇಷನ್ ಅಷ್ಟೊಂದು ಆಗಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಒಂದು ಇದೆ ಇಂಟ್ರೆಸ್ಟಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ. ಏನು ಕಾಂಪೌಂಡ್ ಅಂದರೆ ಏನು? ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್, ಸಿಂಪಲ್. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕಾಂಪೌಂಡ್ ಇಂಟ್ರೆಸ್ಟ್. ನೀವೇನು ಇಂಟ್ರೆಸ್ಟ್ ತೊಗೊತಾ ಇರ್ತೀರಾ 10 ವರ್ಷದವರೆಗೂ ಇಲ್ಲ 15 ವರ್ಷದವರೆಗೂ, ಅದಾದ್ಮೇಲೆ ನಿಮಗೆ SIP ಸೀದಾ ಹಿಂಗೆ ಹೋಗ್ತಾ ಇದ್ದು ಹಿಂಗೆ ಸ್ಟ್ರೈಟ್ ಹೋಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೇಲೆ ತುಂಬ ಬೇಗ ಹೋಗುತ್ತೆ SIP. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು? ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಇಂಟ್ರೆಸ್ಟ್ ಒಂದು ಸ್ವಲ್ಪ ಇಂಟ್ರೆಸ್ಟ್ ನನಗೆ ಬರ್ತಿದೆ, 10% ಇಂಟ್ರೆಸ್ಟ್ ಬರ್ತಿದೆ ಅಂತ ತಿಳ್ಕೊಳ್ಳೋಣ. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ 10% ಬರುವಾಗ ನನ್ನ ಗ್ರಾಫ್ ಹಿಂಗಿತ್ತು. ಕಾಂಪೌಂಡ್ ಇಂಟ್ರೆಸ್ಟ್ ಪರ್ಸೆಂಟೇಜ್ ನನ್ನ ಗ್ರಾಫ್ ಹಿಂಗಾಯ್ತು. ಆ್ಯಂಡ್ SIP ಅಮೌಂಟ್ ಕೂಡ ತುಂಬ ಬೇಗ ಮೇಲೆ ಹೋಗುತ್ತೆ. ನೀವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ, ಊಹೆ ಕೂಡ ಮಾಡೋಕ್ಕಾಗಲ್ಲ. ಅತಿ ವೇಗವಾಗಿ ನಿಮ್ಮ ಅಮೌಂಟ್ ಮೇಲೆ ಹೋಗುತ್ತೆ, ಎಸ್ಪೆಷಲಿ ಆಫ್ಟರ್ 15 ಇಯರ್ಸ್. ಬಿಕಾಸ್ ನಿಮ್ಮ ಅಮೌಂಟ್ ಆಲ್ರೆಡಿ ಪ್ರಿನ್ಸಿಪಲ್ ಅಮೌಂಟು, ಇನ್ನು ಇನ್ವೆಸ್ಟ್ಮೆಂಟ್ ಅಮೌಂಟು ಜೊತೆಗೆ ಆ ಇಂಟ್ರೆಸ್ಟ್ ಬರ್ತಾ ಇರೋದ್ರ ಜೊತೆ ಮ್ಯಾಚ್ ಆಗ್ತಾ ಆಲ್ರೆಡಿ ಏರ್ತಾ ಇರುತ್ತೆ. ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಡ್ ಆಗಿ, ಆ ಒಂದು ಎಲಿಮೆಂಟ್ ಆ್ಯಡ್ ಆಗಿ ಇನ್ನೂ ಬೇಗ ನಿಮ್ಮ ಅಮೌಂಟ್ ಮೇಲೆ ಹೋಗುತ್ತೆ. ಆವಾಗಲೇ ನಿಮಗೆ ಅಸಲಿ ಮ್ಯಾಜಿಕ್ ಗೊತ್ತಾಗೋದು SIP ಇದು. ಅಲ್ಲಿವರೆಗೂ ಯಾರಿಗೂ ತಾಳ್ಮೆ ಇರಲ್ಲ, ತಾಳ್ಮೆ ಕಳ್ಕೊಂಡಿರ್ತೀರಾ. ಆಲ್ಮೋಸ್ಟ್ 90% ಜನ ತಾಳ್ಮೆ ಕಳ್ಕೊಂಡಿರ್ತೀರಾ. ಯಾರು ಇನ್ವೆಸ್ಟ್ ಮಾಡಲ್ಲ. SIP ಬಗ್ಗೆ ಬ್ಯಾಕ್ ಸ್ಟ್ಯಾಪ್ ಮಾಡಿ ಮಾತಾಡೋದು, SIP ಮಾಡಬೇಡ ಗುರು, ಅದೇನು ವೇಸ್ಟ್, ಅದು 15 ವರ್ಷ ಯಾರು ಮಾಡ್ತಾರೆ, 15 ವರ್ಷ ಮಾಡೋದು ನಾವು ಇರೋದೇ ಇಲ್ಲ, ನಾವು ಉಳಿಯೋದೇ ಇಲ್ಲ, ನಾವು ಏನಕ್ಕೆ ಸುಮ್ಮನೆ ಅವೆಲ್ಲ ಬಿಡು ಸಾಕು. ನಾವು ಹೇಳ್ತಿದ್ದೀನಲ್ಲ, ಮಾತು ಪಕ್ಕಕ್ಕಿಟ್ಟು ನೀವು ನಿಜವಾಗ್ಲೂ ಡಿಸಿಪ್ಲಿನ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವೆಲ್ತ್ ಕ್ರಿಯೇಷನ್ ಆಗೇ ಆಗುತ್ತೆ. ಸೊ ಈಗ ಪರ್ಸನ್ ಬಿ ಏನು ಮಾಡ್ದ? ಇನ್ವೆಸ್ಟ್ ಮಾಡ್ದ, ವೆಲ್ತ್ ಕ್ರಿಯೇಷನ್ ಆಯಿತು. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. SIP ಮಾಡೋದ್ರಿಂದ ರಿಚ್ ಆಗಲ್ಲ ಯಾವಾಗ ಈ ಥರ ಬ್ಯಾಡ್ ಮೈಂಡ್ ಸೆಟ್ ಇದ್ರೆ. ಸೊ ಇಲ್ಲಿ ದ ಫೈನಲ್ ಕನ್ಕ್ಲೂಷನ್ ಆರ್ ಫೈನಲ್ ಡಿಸಿಷನ್ ಈಸ್ ಮೈಂಡ್ ಸೆಟ್. ಅರ್ಥ ಆಯ್ತಲ್ಲ? ಮೈಂಡ್ ಸೆಟ್ ಇರಬೇಕು ನಿಮಗೆ. SIP ರಿಚ್ ಆಗುತ್ತಾ ಆಗಲ್ವಾ ಅಂತ ಯಾರು ಡಿಸಿಷನ್ ಮಾಡ್ತಾರೆ ಅಂದರೆ ನಿಮ್ಮ ಮೈಂಡ್ ಸೆಟ್ ಡಿಸೈಡ್ ಮಾಡುತ್ತೆ. ನೀವು ಡಿಸೈಡ್ ಮಾಡ್ತೀರಾ, ನಿಮ್ಮ ಅಮೌಂಟ್ ಡಿಸೈಡ್ ಮಾಡುತ್ತೆ, ನಿಮ್ಮ ಒಂದು ವ್ಯಕ್ತಿತ್ವ ಡಿಸೈಡ್ ಮಾಡುತ್ತೆ. 1,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಮಾಡಿ. ನಿಮ್ಗೆ ಅನ್ಸುತ್ತೆ ನಾನು 1,000 ರೂಪಾಯಿ ಮಾಡ್ತಾ ಇದ್ದೀನಿ, ಮಾಡ್ಬೋದಾ ಗುರು, ನಾನು ಕರೆಕ್ಟಾಗಿದ್ದೀನ, ಕರೆಕ್ಟ್ ದಾರಿಯಲ್ಲಿ ಹೋಗ್ತಿದ್ದೀನ ನಾನು ಅಂತ ನಿಮ್ಗೆ ಅನ್ಸುತ್ತೆ. 7,000 ರೂಪಾಯಿ ಮಾಡೋನು, ನಾನು ಪರ್ ಮಂತ್ 7,000 ರೂಪಾಯಿ ಇನ್ವೆಸ್ಟ್ ಮಾಡ್ತಿದ್ದೀನಿ. ಅವನು ಎವ್ರಿ ಮಂತ್ 7,000 ರೂಪಾಯಿ ಮಾಡ್ತಾನೆ, 12 ತಿಂಗಳು ಮಾಡ್ತಾನೆ, 10 ತಿಂಗಳಿಗೆ 70,000 ಆಯಿತು. 70, 77, 83,000 ಆಯಿತು ವರ್ಷಕ್ಕೆ. ಆ ವರ್ಷಕ್ಕೆ 83,000ಕ್ಕೆ ಇಂಟ್ರೆಸ್ಟ್ ಬೆಳೆಯಲ್ವಾ? ಒಂದು ಇಂಟ್ರೆಸ್ಟ್ ಬೆಳೆದ ಮತ್ತೆ 15,000 ರೂಪಾಯಿ ಎಕ್ಸ್ಟ್ರಾ ಆಗಲ್ವಾ? 1 ಲಕ್ಷ ಆಯ್ತಾ? ವರ್ಷಕ್ಕೆ 1 ಲಕ್ಷ ಮಾಡ್ದ ಅವನು, ಅದ್ರ ಮೇಲೆ ಇಂಟ್ರೆಸ್ಟ್ ಮತ್ತೆ. ಆ್ಯಂಡ್ ಇಲ್ಲಿ ಇಂಟ್ರೆಸ್ಟ್ ಎವ್ರಿ ಇಯರ್ ಜಾಸ್ತಿ ಆಗುತ್ತೆ, 2ನೇ ವರ್ಷ 3ನೇ ವರ್ಷಕ್ಕೆಲ್ಲ. ಇವನು 1,000 ರೂಪಾಯಿ ವರ್ಷಕ್ಕೆ 12,000 ರೂಪಾಯಿ. 12,000 ರೂಪಾಯಲ್ಲಿ 87,000 ರೂಪಾಯಿ, 84,000 ರೂಪಾಯಿ ಎಲ್ಲಿ? ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಮ ಮೈಂಡ್ ಸೆಟ್ ನೋಡಿ, ಪರ್ಸನ್ ಬಿ ಮೈಂಡ್ ಸೆಟ್ ನಿಮಗೆ ಇರಬೇಕು. SIP will not make you rich if you are like this. SIP will only make you rich if you are person B. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಇಲ್ಲಿ ಪರ್ಸನ್ ಬಿ ಥರ ಇದ್ದು ಇನ್ವೆಸ್ಟ್ ಮಾಡಿ ನೀವು ರಿಚ್ ಆಗಿಲ್ಲ ಅಂದರೆ ಆ ಉದಾಹರಣೆಗಳೇ ಹಿಸ್ಟ್ರಿಲಿ ಯಾವುದೂ ಇಲ್ಲ. ಬಿಕಾಸ್ ಅಮೌಂಟ್, ಇಂಟ್ರೆಸ್ಟ್, ಮಾರ್ಕೆಟು, ಎಕಾನಮಿ ಎಲ್ಲ ಮ್ಯಾಟ್ರ್ ಆಗುತ್ತೆ ನಿಮ್ಮ ಇನ್ವೆಸ್ಟ್ ಮಾಡೋ ಅಮೌಂಟ್. ಎಸ್ಪೆಷಲಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ? ಮಲ್ಟಿ ಕ್ಯಾಪ್, ಫ್ಲೆಕ್ಸಿ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಯಾವುದು?
ಯಾವ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಡ್ವೈಸರ್ ಹತ್ರ ಕೇಳಿ, ಇದ್ರ ಬಗ್ಗೆ ಏನು ಇವೆಲ್ಲ ಅಂತ ಹೇಳಿ ತಿಳ್ಕೊಳ್ಳಿ. ಬಟ್ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡಿ, ಒಳ್ಳೆ ದುಡ್ಡು ಅಕ್ಯುಮುಲೇಟ್ ಮಾಡಿ ಅದನ್ನ ಇನ್ವೆಸ್ಟ್ ಮಾಡಿ, ಅವಾಗ ಮಾತ್ರ ಹೆಚ್ಚಾಗ್ತೀರಾ ನೀವು. ಇದನ್ನ ನಿಮ್ಗೆ ಯಾರು ಹೇಳ್ತಾ ಇಲ್ಲ. ನಿಮ್ಗೆ ಏನ್ ಹೇಳ್ತದೆ ಅಂದ್ರೆ 500 ರೂಪಾಯಿ ಸ್ಟಾರ್ಟ್ ಮಾಡಿ, ನಿಮ್ಗೆ 25 ವರ್ಷ 30 ವರ್ಷ ಕಾಯಿರಿ, ನಿಮ್ಗೆ 1 ಕೋಟಿ ಆಗುತ್ತೆ, 70 ಲಕ್ಷ ಆಗುತ್ತೆ. 25 ವರ್ಷ 30 ವರ್ಷ ಆದ್ಮೇಲೆ ಆ ಒಂದು ಇನ್ಫ್ಲೇಷನ್ ತಲೆಯಲ್ಲಿ ಇಟ್ಕೊಂಡ್ರೆ ಆ 1 ಕೋಟಿ 20 ಲಕ್ಷ ಆಗಿರುತ್ತೆ ಅವಾಗ ಬರೀ ವ್ಯಾಲ್ಯೂ. ಅದನ್ನೇ ನಿಮ್ಗೆ ಯಾರಾದ್ರು ಹೇಳ್ತಾರ? ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನಾನು ನಿಮ್ಗೆ ಅರ್ಥ ಮಾಡಿಸ್ತಿರೋದು ಅದೇ, ನೀವೆಲ್ಲರೂ ದಯವಿಟ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಕ್ ಹೋದ್ರೆ ಅಟ್ಲೀಸ್ಟ್ ಮಿನಿಮಮ್ 5,000 rupees, ಮಿನಿಮಮ್ 5,000, 5,000 ರೂಪಾಯಿ ವಿತ್ 10% ಸ್ಟೆಪ್ ಅಪ್ ಕಂಪಲ್ಸರಿ ಇರಲೇಬೇಕು. ಬಿಕಾಸ್ ಇನ್ಫ್ಲೇಷನ್ ಇಸ್ 8%. ಇನ್ಫ್ಲೇಷನ್ 8% ಇಟ್ಕೊಂಡು 10% ಸ್ಟೆಪ್ ಅಪ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೊಂದು ಲಾಭ ಅನ್ನೋದು ಕಾಣ್ತೀರಾ ನೀವು. ಇಲ್ಲ ನಾನು ಸ್ಟೆಪ್ ಅಪ್ ಮಾಡಲ್ಲ, ನಾನು ಸಾಕು ಇಡೀ 25 ವರ್ಷ 30 ವರ್ಷ ನಾನು ಒಂದೇ ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಇನ್ಫ್ಲೇಷನ್ ಬೀಟೇ ಮಾಡಲ್ಲ. ಸ್ಟೆಪ್ ಅಪ್ ಯಾಕೆ ಮಾಡ್ತೀರಾ? SIP ಯಾಕೆ ಮಾಡ್ತೀರಾ? ಇನ್ಫ್ಲೇಷನ್ ಬೀಟ್ ಮಾಡಕ್ಕೆ ಮಾಡೋದು ನಾವೆಲ್ಲರೂ. ಇನ್ಫ್ಲೇಷನ್ ಅಂದ್ರೆ ಏನು? ದಿನೇ ವಸ್ತುಗಳ ಬೆಲೆಗೆ ಏರಿಕೆ ಆಗೋದು. ರಿಯಲ್ ಎಸ್ಟೇಟ್ ಪ್ರೈಸು ಎವ್ರಿ ಇಯರ್ ಇನ್ಕ್ರೀಸ್ ಆಗುತ್ತೆ. ಮಿಲ್ಕ್, ನಂದಿನಿ ಹಾಲು ಯಾವುದೇ ಇರಲಿ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಡೈರಿ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗುತ್ತೆ. ನಾವು ದಿನನಿತ್ಯ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇನ್ಕ್ರೀಸ್ ಆಗುತ್ತೆ. ಕಾಟನ್, ಶರ್ಟ್, ಪ್ಯಾಂಟ್ ಎಲ್ಲಾನು ಅಷ್ಟೇ. ಇಡೀ ನಮ್ಮ ದೇಶದಲ್ಲಿ ನಾವು ಏನೇನು ವಸ್ತುಗಳಿದಾವೆ ಅವೆಲ್ಲನೂ ಇನ್ಕ್ರೀಸ್ ಆಗೇ ಆಗುತ್ತೆ ಎವ್ರಿ ಇಯರ್ ಆನ್ ಇಯರ್. ಅದನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಪೆಟ್ರೋಲು 2010 ಎಷ್ಟಿದೆ, 2025 ಅಷ್ಟೇ ಇದೆಯಾ? ಇಲ್ಲ, ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. 2014 ಒಂದು ಆಕ್ಟಿವಾ ಗಾಡಿ 60,000 ರೂಪಾಯಿ ಇತ್ತು, ಈಗ 1,20,000 ರೂಪಾಯಿ, ಡಬಲ್, ಕಂಪ್ಲೀಟ್ಲಿ ಡಬಲ್. ಇದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ಇದನ್ನ ಬೀಟ್ ಮಾಡ್ಬೇಕಂದ್ರೆ ಇನ್ವೆಸ್ಟ್ ಮಾಡಬೇಕು. ಅದು ಬಿಟ್ಟು ನೀವು ಏನ್ ಮಾಡ್ತೀರಾ? ಏನ್ ದಾರಿ ಇದೆ ಹೇಳಿ? ಇನ್ವೆಸ್ಟ್ ಮಾಡೋದನ್ನ ಬಿಟ್ರೆ ನಿಮ್ಗೆ ಏನ್ ದಾರಿ ಇದೆ ದುಡ್ಡು ಮಾಡಕ್ಕೆ? ತಲೆ ಹೊಡೆದಂತೂ ದುಡ್ಡು ಮಾಡೋ ಹಾದಿ ಅಂತೂ ನಾನು ಹಿಡಿಬೇಡಿ, ನೀವು ಹಿಡಿಯಲ್ಲ. ಅದನ್ನ ಹಿಡಿ ಅಂತ ನಾವು ಯಾರು ಹೇಳೋದು ಇಲ್ಲ, ಇನ್ವೆಸ್ಟರ್ಸ್ ಇಲ್ಲ ಅಡ್ವೈಸರ್ಸ್. ನೀವು ರಿಚ್ ಆಗಬೇಕು, ನಿಮ್ಗೆ ವೆಲ್ತ್ ಕ್ರಿಯೇಷನ್ ಆಗಬೇಕು, ನಿಮ್ಮಲ್ಲೂ ದುಡ್ಡು ಉಳಿಬೇಕು ಅಂದ್ರೆ ನೀವು ಮಾಡಬೇಕಾಗಿರೋದು ಕೆಲವೊಂದು ಅಂಶಗಳಿದಾವೆ, ನಾನು ಹೇಳ್ತೀನಿ ಕೇಳಿ. ಮೊದಲನೇದು ನೋಟ್ ಡೌನ್ ಮಾಡ್ಕೊಳ್ಳಿ. ಆದ್ರೆ ಮೊದಲನೇದು SIP ಮಾಡಿ, ಸ್ಟೆಪ್ ಅಪ್ ಮಾಡಿ, ಮಿನಿಮಮ್ 5,000 ಇರಬೇಕು. ಎರಡನೇದು ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ಇರಬೇಕು. ಯಾವಾಗಲೂ ಒಂದು SIP ಮಾಡಿ. ಇಲ್ಲ ಗುರು ನನ್ನ ಹತ್ರ ಕೆಪಾಸಿಟಿ ಜಾಸ್ತಿ ಇದೆ ಅಂದ್ರೆ 2 ಮಾಡಿ ಸಾಕು, 2ಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಬೆಸ್ಟ್ 2 ಮಾಡಿ. 2 ಮ್ಯೂಚುವಲ್ ಫಂಡು ಸಖತ್ತಾಗಿರ್ಬೇಕು, ಆ ರೀತಿ ಮಾಡಿ. ಮೂರನೇದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇವಾಗಲೇ ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದೆ, 2022ರಲ್ಲಿ ಒಬ್ಬ ವ್ಯಕ್ತಿ 10 ಲಕ್ಷ ರೂಪಾಯಿನ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಂತೆ. ಈಗ ವ್ಯಾಲ್ಯೂ 25 lakhs ಆಗಿದೆ, 25 ಲಕ್ಷ ಆಗಿದೆ ಬರೀ 3 ವರ್ಷದಲ್ಲಿ. ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಗೋಲ್ಡ್ ಮೇಲೆ ನಿಮ್ಗೆ ಇನ್ವೆಸ್ಟ್ ಮಾಡಕ್ ಬಂದಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ. ಗೋಲ್ಡ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದೀನಿ. ಅಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗೋಲ್ಡ್ ಇಸ್ ಎ ವೆರಿ ವೆಲ್ತಿಯೆಸ್ಟ್ ಅಸೆಟ್. ಗೋಲ್ಡ್ ಇಸ್ ಅಸೆಟ್ ಅಲ್ವಾ? ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವಾಗ ಒಂದು SIP, ಒಂದು ಮ್ಯೂಚುವಲ್ ಫಂಡ್ ಇರಬೇಕು, ಅದರಲ್ಲಿ ಒಂದು 2 SIP ಮಾಡಿ. ಎರಡನೇದು ಪಾಯಿಂಟ್ ನಂಬರ್ 2, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಓಕೆ, ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಲ್ಲಿ ಒಂದು ಸ್ಕೀಮ್ ಅಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ PPF, ರೆಕರಿಂಗ್ ಡೆಪಾಸಿಟ್, NPS, ಈ ರೀತಿ ಡಿಫ್ರೆಂಟ್ ಸ್ಕೀಮ್ ಇದಾವೆ. FD. ಸೊ ಒಂದು ಇನ್ವೆಸ್ಟ್ಮೆಂಟ್ ಪೋಸ್ಟ್ ಆಫೀಸಲ್ಲಿ ಇರಲಿ, ಮ್ಯೂಚುವಲ್ ಫಂಡ್. ಒಂದು 4ನೇದು ಯಾವುದಾದ್ರೂ ಒಂದು ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಬಾಂಡ್ಸ್ ವಿಲ್ ಗಿವ್ ಯು 9%. ಸೊ ಬಾಂಡ್ಸ್ ಅಲ್ಲಿ ನಿಮಗೆ ಹೇಗೆ ಇನ್ವೆಸ್ಟ್ ಮಾಡ್ಬೇಕಂತ ಗೊತ್ತಿಲ್ಲ, ಬಾಂಡ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೀನು ಎಕ್ಸ್ಪ್ಲೇನ್ ಮಾಡೋ ನನಗೆ ಬಾಂಡ್ಸ್ ಅಂದ್ರೆ ಏನು, ಬಾಂಡ್ಸ್ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡ್ತೀನಿ. 100% ಮಾಡ್ತೀನಿ. ನಿಮ್ಗೆಲ್ಲರಿಗೂ ನಾನು ಹೇಳ್ಕೊಡೋದೇ ನನ್ನ ಕರ್ತವ್ಯ ಅಂದಮೇಲೆ ನಾನು ಮಾಡದಿರೋಕ್ಕಾಗಲ್ಲ, ನಾನು ಮಾಡೇ ಮಾಡ್ತೀನಿ. ಸೊ 4th one ಬಾಂಡ್ಸ್ ಇರಬೇಕು. 5th one ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಸಪ್ರೇಟ್ ಆಗಿ ಇನ್ವೆಸ್ಟ್ಮೆಂಟ್ ಇರಲಿ. ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇಲ್ಲ ಯಾವುದೋ ಒಂದು ಸಪ್ರೇಟ್ ಇನ್ವೆಸ್ಟ್ಮೆಂಟ್ ಇರಲಿ. 5th one ಯಾವುದಾದ್ರೂ ಒಂದು ಸಪ್ರೇಟ್ ಅನದರ್ ಇನ್ವೆಸ್ಟ್ಮೆಂಟ್ ಇರಲಿ. ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಚೀಟಿ ಕಟ್ತೀರಾ ನೀವೆಲ್ಲರೂ, ಅದು ಒಂದು ಇನ್ವೆಸ್ಟ್ಮೆಂಟೇ. ಯಾವಾಗ ಬೇಕಾಗ ತಗೋಬಹುದು ಅರ್ಜೆಂಟ್ ಇದ್ದಾಗ. ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ನಾಟ್ ಎ ಡಿಜಿಟಲ್ ಇನ್ವೆಸ್ಟ್ಮೆಂಟ್. ಈಗ ನಾನು ಹೇಳನಲ್ಲ PPF, ಮ್ಯೂಚುವಲ್ ಫಂಡ್, ಗೋಲ್ಡ್, ಬಟ್ ಚೀಟಿ ಕಟ್ಟೋದೂ ಒಂದು ಇನ್ವೆಸ್ಟ್ಮೆಂಟೇ, ಅದನ್ನ ಮಾಡಿ. ಇಲ್ಲ ಎಲ್ಲಾದ್ರೂ ದುಡ್ಡಿಟ್ರೆ ನಿಮ್ಗೆ ಅದು ಡಬಲ್ ಮಾಡ್ಕೊಡ್ತಾರಾ? ಇಲ್ಲ ನಿಮ್ಗೆ ಯಾವ್ದಾದ್ರು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇವೆಲ್ಲ ಮ್ಯೂಚುವಲ್ ಫಂಡ್ಸ್ ಏನೇ, ಬಟ್ ಬೇರೆ ತರ. ಇಂಡೆಕ್ಸ್ ಫಂಡ್ ಇಸ್ ನಾಟ್ ಎ ಮ್ಯೂಚುವಲ್ ಫಂಡ್, ಇಟ್ ಈಸ್ ಕೈಂಡ್ ಆಫ್ ಮ್ಯೂಚುವಲ್ ಫಂಡ್, ಬಟ್ ಅದರದ್ದು ರಿಟರ್ನ್ಸ್ ಎಲ್ಲ ಬೇರೆ ತರ ವರ್ಕ್ ಆಗುತ್ತೆ. ಇಂಡೆಕ್ಸ್ ಫಂಡ್, ಆಲ್ಫಾ ಇಂಡೆಕ್ಸ್ ಫಂಡ್ ಅಂತೆಲ್ಲ ಬರುತ್ತೆ, ಮೊಮೆಂಟಮ್ ಇಂಡೆಕ್ಸ್ ಫಂಡ್ ಅಂತ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ETF ಅಂದ್ರೆ ಏನು, ಅದ್ರ ಮೇಲೆ ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ETF ಅಂದರೆ ಏನು ಅಂತ ಕೇಳಿ ನಾನು ಹೇಳ್ತೀನಿ. ಸೊ ETF ಮೇಲೆ ಇನ್ವೆಸ್ಟ್ ಮಾಡಿ.
ಸೊ ಈ ರೀತಿ ಅಟ್ಲೀಸ್ಟ್ ನಿಮ್ಮ ಹತ್ರ 5 ರೀತಿ ಇನ್ವೆಸ್ಟ್ಮೆಂಟ್ ಇರಬೇಕು. ಅದು ಡಿಫ್ರೆಂಟ್ ಆಗಿರಬೇಕು. ಮ್ಯೂಚುವಲ್ ಫಂಡ್, ಗೋಲ್ಡ್, ಸಿಲ್ವರ್, ಪೋಸ್ಟ್ ಆಫೀಸ್ ಸ್ಕೀಮ್ಸ್, ಬಾಂಡ್ಸ್, ಎನಿ ಅದರ್ ಇನ್ವೆಸ್ಟ್ಮೆಂಟ್. ಈ ರೀತಿ ಡೈವರ್ಸಿಫಿಕೇಶನ್ ಇದ್ರೆ. ಆ್ಯಂಡ್ ಇಲ್ಲಿ ಇನ್ನೊಂದು ಹೇಳೋದು ನಾನು ಮರ್ತಾಯಿತ್ತು, ನಿಮ್ಗೆ ಏನಾದರೂ ಸ್ಟಾಕ್ಸ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ, ಸ್ಟಾಕ್ಸ್ ಪರ್ಚೇಸ್ ಮಾಡಬೇಕು, ಸ್ಟಾಕ್ ಶೇರ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಅದನ್ನು ಮಾಡ್ಬೋದು. ಅದನ್ನು ಮಾಡಿನೂ ದುಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡ್ಬೋದು. ಸರ್ ನನಗೆ ಗೊತ್ತಿಲ್ಲ ಸ್ಟಾಕ್ಸ್ ಮೇಲೆ ಹಿಂಗೆ ಇನ್ವೆಸ್ಟ್ ಮಾಡಬೇಕು, ಯಾವ್ದು ಸ್ಟಾಕ್ಸ್ನ ಹೇಗೆ ತೊಗೋಬೇಕು ಅಂತ ನನಗೆ ಗೊತ್ತಿಲ್ಲ ಅಂದರೆ ನೀವು ಈ ವಿಡಿಯೋನ ನೋಡ್ಕೊಂಬನ್ನಿ. ಈ ವಿಡಿಯೋ ನೋಡೋದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ಸ್ಟಾಕ್ನ ಚೂಸ್ ಮಾಡ್ಬೋದು ಅಂತ. ಸೊ ನಾನು ನಿಮಗೆ ಎಲ್ಲ ರೀತಿಯೂ ಹೇಳ್ಕೊಡ್ತಿದ್ದೀನಿ. ನನ್ನ ಉದ್ದೇಶ ಏನು, ನೀವು ಅಷ್ಟೇ ಫಿನಾನ್ಷಿಯಲಿ ಫ್ರೀಡಮ್ ಆಗಬೇಕು, ಅಷ್ಟೇ ನನ್ನ ಉದ್ದೇಶ. ಸೊ ನಾನಿಲ್ಲಿ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, SIP ವಿಲ್ ನಾಟ್ ಮೇಕ್ ಯು ರಿಚ್. ಹೌದು, ವೆನ್ ಯು ಆರ್ ಪುವರ್ ಮೈಂಡ್ಸೆಟ್. SIP ವಿಲ್ ಓನ್ಲಿ ಮೇಕ್ ಯು ರಿಚ್ ವೆನ್ ಯು ಆರ್ ಎ ಸ್ಮಾರ್ಟ್ ಮೈಂಡ್ಸೆಟ್, ನಾಟ್ ರಿಚ್ ಮೈಂಡ್ಸೆಟ್. ಸ್ಮಾರ್ಟ್ ಆಗಿರ್ಬೇಕು ನೀವು. ಸ್ಮಾರ್ಟಾಗಿ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಆವಾಗ ಮಾತ್ರ SIP ನಿಮಗೆ ರಿಚ್ ಮಾಡುತ್ತೆ. ತಿಳ್ಕೊಳ್ಳಿ ಇದನ್ನು. ಥ್ಯಾಂಕ್ ಯು.